ಮನ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಂತಾರೆ. ನೀವು ಬೇಜಾರಾಗಿರೋದನ್ನ ನೋಡಿದ್ರೆ ಏನೋ ಆಗಿದೆ ಅಂತ ಹೇಳ್ಬೋದೇ ಹೊರತು ಯಾವ ಕಾರಣ ಅಂತ ಹೇಳಕ್ಕಾಗ್ತಾ ಇಲ್ಲ. ಭಾವನೆಗಳಿಗೆ ಪುಟಗಳಿರುತ್ತೆ ಹೊರತು ಕವರ್ ಪೇಜ್ ಇರಲ್ವಲ್ಲ. ಅಯ್ಯೋ, ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರ ಪ್ರಕೃತಿ. ನೀವ್ ಅನ್ಕೊಂಡ್ ಹಾಗೆ ಏನೂ ಇಲ್ಲ. ಆಕ್ಚುಲಿ ನಾನೊಂದು ಹೊಸ ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಅದು ನಾನು ಅನ್ಕೊಂಡಿರೋ ಹಾಗೆ ಸ್ಮೂತ್ ಆಗಿ ಕೆಲಸ ಆಗ್ತಿಲ್ಲ. ಅದಕ್ಕೆ ಈ ಬೇಜಾರು, ಟೆನ್ಷನ್ ಎಲ್ಲ ಅಷ್ಟೆ. ಇದಕ್ಕೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಪ್ರಕೃತಿ. ಬೇಡವನ್ಗೆ ಆಯ್ಕೆ ಇರಲ್ಲ ಸಿಂಧು. ಈಗ ನನ್ನ ಪರಿಸ್ಥಿತಿನೂ ಹೀಗೆ. ಸಿಟಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ತಾಯಿ ಆಗ್ತೀನೇನೋ ಅನ್ನೋ ಕನಸು ನನ್ಸಾಗುತ್ತೇನೋ ಅನ್ನೋ ಆಸೆ ಇಟ್ಕೊಂಡು ಬಂದಿದ್ದೀನಿ. ಈಗ ನೀವ್ ಹೇಳ್ದಾಗೆ ನಿಮ್ ಬೇಜಾರ್ಗೆ ಅದೇ ಕಾರಣ ಆದ್ರೆ ಸರಿ. ಅಕಸ್ಮಾತ್ ನಾವು ಬಂದಿರೋದೇ ನಿಮಗೆ ಬೇಜಾರಾಗ್ತಿದೆ ಅನ್ನೋದಾದ್ರೆ ದಯವಿಟ್ಟು ನನ್ನ ಆಸೆ ನೆರವೇರೋವರೆಗೂ ನಿಮ್ ಬೇಜಾರನ್ನ ಸಹಿಸ್ಕೊಳ್ಳಿ ಅಂತ. ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಏನೇನೋ ಮನ್ಸಿಗೆ ಹಚ್ಕೋಬೇಡಿ. ನಾನೇ ನಿಮ್ಮನ್ನ ಕರೆದು ಇವಾಗ ಬೇಜಾರ್ ಮಾಡ್ಕೋತೀನ ಪ್ರಕೃತಿ ಅವರೇ. ಹಾಗೆಲ್ಲ ಏನೂ ಅನ್ಕೋಬೇಡಿ. ನಿಮ್ ಮಗು ಆಗೋವರ್ಗೂ ಅಲ್ಲ, ಬಾಣಂತನ ನಾಮಕರಣ ಮಾಡೋವರ್ಗೂ ನೀವಿಲ್ಲೇ ಇದ್ರೂ ನನಗೇನು ಬೇಜಾರಿಲ್ಲ. ಹಾಗಿದ್ರೆ ನನಗೂ ಕಂಪ್ಯಾನಿಯನ್ ಸಿಕ್ತಾಗಾಯ್ತು. ಹಾಯ್, ಐ ಆಮ್ ವಿರಾಟ್ಸ್ ವೈಫ್. ಆಗ್ಬೇಕಿತ್ತು. ನಿಮ್ ಪರಿಚಯ ನಂಗೆ 3ನೇ ಸಾರಿ ಆಗ್ತಾ ಇದೆ. ಅದು ಮೂರ್ ತರ ಆಗ್ತಾ ಇದೆ ಈಶಾನಿ ಅವರೇ. ಅಲ್ಲ, ಅದೇನೋ ವಿರಾಟ್ ಅಣ್ಣನ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ? ನಾನಲ್ಲ, ನಿಮ್ ಸಿಂಧುನೇ ಹೇಳ್ತಾಳೆ ಅಲ್ವಾ ಸಿಂಧು? ಹೌದು. ಏನದು ನಾಮಕರಣ, ಬಾಣಂತನ, ಮಗು ಅಂತ ಮಾತಾಡ್ತಿದ್ರಲ್ಲ? ಹೌದು. ಯು ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್. ಯಾಕಂದ್ರೆ ಅವಳಗ್ ಬಾಣಂತನ ಮಾಡಿರೋ ಅನುಭವ ಸಿಂಧುಗಾಗಿರುತ್ತೆ. ಅದ್ ಹೇಗೆ? ಇವ್ರಿಗಿನ್ನೂ ವಿಷಯ ಹೇಳಿಲ್ವಾ ಸಿಂಧು ನೀನು? ಪ್ರಕೃತಿ, ಅದೇನಂದ್ರೆ ವಿರಾಟ್ಗೂ ಸಿಂಧುಗೂ ಇಶಾನಿ, ಇವ್ರು ನಿನ್ ಫ್ರೆಂಡ್ ಅಂದ್ಮೇಲೆ ಇವ್ರಿಗೆಲ್ಲ ವಿಷಯ ಗೊತ್ತಾಗ್ಬೇಕಲ್ವಾ? ಪ್ರಕೃತಿ ಅವ್ರೆ, ಅದೇನಂದ್ರೆ ಐ ಆಮ್ ಪ್ರೆಗ್ನೆಂಟ್.